ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬೇಸಿಗೆ ಸಮಯದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಸೌತೆಕಾಯಿಯಿಂದ ಒಂದು ಟೇಸ್ಟಿಯಾದ ಹಾಗೂ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂತಹ ಸೌತೆಕಾಯಿ ಪಚಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದು ಸಹ ತುಂಬಾ ಈಸಿ ಹಾಗೂ ಇಂಗ್ರೀಡಿಯೆಂಟ್ಸ್ ಸಹ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಈಗ ಮಾಡುವ ವಿಧಾನವನ್ನು ನೋಡೋಣ. ಸೌತೆಕಾಯನ್ನು ಚೆನ್ನಾಗಿ ತೊಳೆದು ಕಹಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಎಳೆ ಸೌತೆಕಾಯಿ ಆಗಿರೋದ್ರಿಂದ ಸಿಪ್ಪೆಯನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಸೌತೆಕಾಯನ್ನು ತುರಿದು ಸಹ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಹೆಚ್ಕೊಂಡು ಉಪಯೋಗಿಸ್ಕೊಂಡಿದ್ದೀನಿ. ಈ ಪಚಡಿ ಅನ್ನದ ಜೊತೆಗೆ ಹಾಗೂ ಚಪಾತಿಗೆ ಸಹ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈ ಪಚಡಿಗೆ ಬೇಕಾದಂತಹ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸಾಮಾನ್ಯವಾಗಿ ಪಚಡಿ ಅಥವಾ ಸಾಸಿವೆನ ಹೆಚ್ಚು ಖಾರ ಮಾಡಲ್ಲ. ಹಾಗಿದ್ರಿಂದ ಒಂದೇ ಒಂದು ಹಸಿಮೆಣಸು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ನಯಸ್ಸಾಗೋ ಥರ ರುಬ್ಕೊಳ್ಳಿ. ಸಾಸಿವೆನ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ಕೋಬಾರ್ದು. ಸಾಸಿವೆ ಜಾಸ್ತಿ ಹಾಕಿದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಿದ್ರಿಂದ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸಾಸಿವೆನ ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆಯೇ ಹಸಿ ಸಾಸಿವೆನೇ ಉಪಯೋಗಿಸ್ಕೊಳ್ಳಿ. ನಯಸ್ಸಾಗಿ ರುಬ್ಬಿರುವಂಥ ಪೇಸ್ಟನ್ನು ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿಗೆ ಹಾಕಿ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ. ನಂತರ ಸೌತೆಕಾಯಿ ಪಚಡಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಜೀರಿಗೆ, ಒಣಮೆಣಸು ಹಾಗೂ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಸಾಸಿವೆ ಒಗ್ಗರಣೆಗೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಆರಿದ ನಂತರ ಮಾಡಿಟ್ಕೊಂಡಿರುವಂಥ ಪಚಡಿಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿಯಾದ ಸೌತೆಕಾಯಿ ಪಚಡಿ ರೆಡಿ ಆಗುತ್ತೆ. ಮೊಸರು ಹಾಕಿರೋದ್ರಿಂದ ಒಗ್ಗರಣೆ ಆರಿದ ಮೇಲೇ ಒಗ್ಗರಣೆಯನ್ನು ಪಚಡಿಗೆ ಮಿಕ್ಸ್ ಮಾಡಿ. ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.